ವೃಶ್ಚಿಕ ರಾಶಿಯ ಸ್ತ್ರೀಯರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರ, ಎಚ್ಚರಿಕೆಗಳು, ವಿಡಿಯೋಗಳು, ಪರಿಹಾರ ಎಲ್ಲ ಮುಗಿದೋಗಿದೆ. ಬಟ್ ಏನಂದರೆ ಅಕ್ಟೋಬರ್ ತಿಂಗಳ ಸ್ತ್ರೀಯರ ವಿಶೇಷ ಮಾಸ ಭವಿಷ್ಯ ಮಾಡಬಹುದು, ಸಮಯಾವಕಾಶ ಇದೆ ಅಂಥೇಳಿ ಇದನ್ನು ಕೊಡ್ತಾ ಇದ್ದೇನೆ. ಪ್ರತಿ ತಿಂಗಳು ಇದೇ ಥರ ಬೇಕು ಅಂತಾದರೆ ದಯವಿಟ್ಟು ನೀವು ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಹೆಚ್ಚು ವ್ಯೂಸ್ ಆದರೆ, ನಿಮಗೆ ಹೆಚ್ಚು ಪ್ರಶ್ನೆಗಳಿದ್ದು ಹೆಚ್ಚು ಕಮೆಂಟ್ಸ್ ಆದರೆ ನಾನು ಆವಾಗ ಇಲ್ಲ ಜನಕ್ಕೆ ಇದು ಬೇಕು, ನಾವು ಇನ್ನೂ ಮಾಡೋಣ ಅನ್ನೋ ಒಂದು ಸ್ಫೂರ್ತಿ ಬರ್ತದೆ. ಸೊ ಮಾಡ್ತೇನೆ. ಇಲ್ಲ ಅಂಥದ್ದೇನು ವಿಶೇಷ ಇದಾಗಲಿಲ್ಲ ಅಂತಂದರೆ ಮತ್ತು ಬೇರೆ ಬೇರೆ ಕಡೆ ನಾವು ಬೇರೆ ಬೇರೆ ವಿಡಿಯೋಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಸೊ ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಹಾಗೂ ನಿಮ್ಮ ಪ್ರಶ್ನೆಗಳೇನಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಶುರು ಮಾಡೋಣ ವಿಡಿಯೋನ. ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ನೋಡಿ, ಬಹಳ ಪ್ರಮುಖವಾಗಿ ಆರೋಗ್ಯದ ಬಗ್ಗೆ ಗಮನಿಸಬೇಕಾದಂಥ ವಿಚಾರ ಇರುತ್ತೆ. ಇಲ್ಲೇನಾಗುತ್ತೆ, ಆರೋಗ್ಯ ನಿಮಗೆ ಅಷ್ಟಮಾಧಿಪತಿಯಾದ ಬುಧ ಏನು ವ್ಯಯಸ್ಥಾನದಲ್ಲಿ ಇರ್ತಾನೆ. ನಂತರ ಯಾವಾಗ ಬುಧ ನಿಮಗೆ 2ನೇ ತಾರೀಕು ತುಲಾ ರಾಶಿಗೆ ಪ್ರವೇಶ ಮಾಡಿಬಿಡ್ತಾನೆ. ಸೊ 2ನೇ ತಾರೀಕಿಂದ ನಿಮಗೆ 9ನೇ ತಾರೀಕಿನ ತನಕ, ಅಂದರೆ ಮೊದಲ ವಾರ ಅಂತ ಅಂದ್ಕೊಳ್ಳಿ. ಸೊ ಅಕ್ಟೋಬರ್ ತಿಂಗಳ ಮೊದಲ ವಾರ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಒಂದು ಸ್ವಲ್ಪ ಆರೋಗ್ಯ ಬಾಧೆಗಳಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. 9ರ ತನಕನೇ ಯಾಕೆ ಹೇಳಿದೆ, ಅದರ ನಂತರನೂ ಬುಧ ಅಲ್ಲೇ ಇರ್ತಾನಲ್ಲ ಅಂದರೆ ಶುಕ್ರ ಕನ್ಯಾ ರಾಶಿಗೆ ಬಂದುಬಿಡ್ತಾನೆ. ಸೊ ಶುಕ್ರ ಕನ್ಯಾ ರಾಶಿಗೆ ಬಂದುಬಿಟ್ರೆ ಏನಾಗುತ್ತೆ, ಅದು ಪರಿವರ್ತನೆ ಯೋಗ ಆಗುತ್ತೆ. ಬುಧನ ಮನೇಲಿ ಶುಕ್ರ, ಶುಕ್ರ ಮನೇಲಿ ಬುಧ, ಪರಿವರ್ತನೆ ಯೋಗ ಆಗುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ಅಲ್ಲಿಗೆ ಅಂದರೆ ಒಂದು ವಾರ ನೀವು ಆರೋಗ್ಯ ಬಾಧೆಯನ್ನು ಅನುಭವಿಸ್ತೀರಿ. ಒಂದು ವಾರದ ನಂತರ ನಿಮಗೆ ಒಂದು ಸ್ವಲ್ಪ ಯಾವುದೋ ಒಂದು ತಾತ್ಕಾಲಿಕವಾದ ಪೇನ್ ಕಿಲ್ಲರ್ಗಳು ಮತ್ತೊಂದು ಇನ್ನೊಂದು ಔಷಧೋಪಚಾರಗಳು ಸಿಗುತ್ತೆ. ಹಬ್ಬ ಪರವಾಗಿಲ್ಲ, ಏನೋ ಕೆಲಸ ಮಾಡ್ಕೊಳ್ತೀನಿ ನಾನು ಅನ್ನುವ ರೀತಿಯಲ್ಲಿ ಆಗುತ್ತೆ. ಇನ್ನೂ ಬಹಳ ಮುಖ್ಯವಾಗಿದೆ ಸಮಸ್ಯೆ ಏನಂದ್ರೆ, ಇಲ್ಲಿ ಬುಧ ವಾಕ್ಕಾರಕ. ಸೊ ಅದರಿಂದ ಏನೋ ಒಂದು ಮಾತಾಡ್ಬಿಡ್ತೀರಾ, ಮೊದಲ ವಾರ ಮಾತ್ರ ಯಾಕಾರು ಹಂಗೆ ಮಾತಾಡಿದ್ನೋ ಅನ್ನುವಂಥ ಸಮಸ್ಯೆಗಳು ಕೂಡ ನೀವು ಎದುರಿಸಬೇಕಾದ ಪರಿಸ್ಥಿತಿ ಬರ್ತದೆ. ಯಾಕೆ ಹಂಗೆ ಮಾತಾಡಿದೆ, ನಾನು ಹಂಗೆ ಮಾತಾಡಬಾರ್ದಾಗಿತ್ತು ಅಲ್ವಾ, ಸೊ ಅದೊಂದು ಎಡವಟ್ಟು ಮಾಡ್ಕೊಬಿಟ್ಟೆ ನಾನು ಅಂಥೇಳಿ ಅನ್ನುವ ರೀತಿಯ ವಿಚಾರಗಳು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಇನ್ನೊಂದೇನು ಅಂದರೆ, ನೀವು ಮಾತು ಎಷ್ಟು ಕಡಿಮೆ ಮಾಡಿದ್ರೆ ಅಷ್ಟು ಒಳ್ಳೆಯದು. ಇಡೀ ತಿಂಗಳು ತುಂಬ ಚೆನ್ನಾಗಿರ್ಬೋದು, ಆಯ್ತಲ್ವಾ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ, ನಿಮಗೆ ಮೊದಲ 2 ವಾರಗಳು ತಂದೆಯ ಮನೆಯಿಂದ ಅಷ್ಟು ಸಪೋರ್ಟ್ ಸಿಗದೇ ಇರಬಹುದು. ಆದರೆ 17ನೇ ತಾರೀಕು ನಂತರ ಸಡನ್ನಾಗಿ ತವರು ಮನೆಯಿಂದ ತುಂಬ ಸಪೋರ್ಟ್ ಸಿಗೋದು. ನಿಮ್ಗೆ ಏನು ಸಹಾಯ ಬೇಕು, ನಾನಿದ್ದೀನಿ, ನಾವು ನೋಡ್ಕೊಳ್ತೀವಿ, ನಾವಿಲ್ವಾ ಅನ್ನೋ ಥರ ನಿಮಗೆ ತವರು ಮನೆಯಿಂದ, ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ತುಂಬ ಸಪೋರ್ಟ್ ಸಿಗುತ್ತೆ. ತಂದೆಯವರು ಪ್ರತಿಯೊಂದು ವಿಚಾರದಲ್ಲೂ ತಂದೆಯವರು ಎದ್ದು ನಿಂತ್ಕೊಂಡು ನಿಮ್ಮ ಜೊತೆಗಿರ್ತಾರೆ ಅನ್ನೋ ಥರ ಕಂಡು ಬರ್ತಾ ಇದೆ. ಗುಡ್ ಥಿಂಗ್, ಒಳ್ಳೆಯ ವಿಚಾರ ಇದು. ಆಮೇಲೆ ಪಿತ್ರಾರ್ಜಿತ ಆಸ್ತಿಗೆ ನೀವು ಟ್ರೈ ಮಾಡ್ತಾಯಿದ್ರು, ತವ್ರ ಮನೆ ಆಸ್ತಿಗೆ ಪ್ರಯತ್ನ ಮಾಡ್ತಿದ್ರು ಕೂಡ ಒಳ್ಳೆಯ ವಿಚಾರ ಇದೆ, ಅಂದರೆ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇಲ್ಲಿ ಸಂತಾನದ ವಿಚಾರದಲ್ಲೂ ಆ್ಯಕ್ಚುಲಿ ಅನುಕೂಲತೆಗಳಿದೆ. ಆದರೆ ಪಂಚಮದ ಶನಿ ನಿಮಗೊಂದು ಸ್ವಲ್ಪ ಅಷ್ಟು ಸಹಾಯಕನಾಗಿರಲ್ಲ ಸಂತಾನದ ವಿಚಾರದಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಆ್ಯಕ್ಚುಲಿ ಇದೆ. ಸೊ ಮಕ್ಕಳು ನಿಮಗೆ ಒಂದು ಆಲ್ರೆಡಿ ಮಕ್ಕಳು ಇರ್ತಕ್ಕಂಥ ವೃಶ್ಚಿಕ ರಾಶಿಯವರು ಮಕ್ಕಳಿದ್ರೆ ಮಕ್ಕಳು ಸ್ವಲ್ಪ ನಿಮಗೆ ನೆಮ್ಮದಿಯನ್ನು, ಸುಖವನ್ನು, ಸಂತೋಷವನ್ನು, ಗುಡ್ ನ್ಯೂಸನ್ನು ಮಕ್ಕಳು ಕೊಡ್ತಾರೆ. ಮಕ್ಕಳ ವಿಚಾರದಲ್ಲಿ ಸಂತೃಪ್ತಿ ಇರ್ತದೆ 17ನೇ ತಾರೀಕು ನಂತರ ಅದುವೇ. ಆದರೆ ಹಸ್ಬೆಂಡ್ ವಿಚಾರದಲ್ಲಿರುವ ಸಾಧ್ಯತೆ ಕಡಿಮೆ ಇದೆ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನೀಚ ಸ್ಥಿತಿಯಲ್ಲಿರ್ತಾನೆ. ಅಂದರೆ 9ನೇ ತಾರೀಕು ನಂತರ ಅವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ವಿವಾಹದ ವಿಚಾರದಲ್ಲೂ ಅಷ್ಟು ಅನುಕೂಲತೆಗಳು ಕಾಣ್ತಾ ಇಲ್ಲ. ಆಲ್ರೆಡಿ ಮದುವೆ ಆಗಿರತಕ್ಕಂಥ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಯಜಮಾನರ ಸಪೋರ್ಟು ಸಿಗಲ್ಲ, ಸುಖ ದಾಂಪತ್ಯ ಸಿಗಲ್ಲ, ಯಾವುದೋ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ, ಕಂಡು ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತ್ಯಾಪೆ ಹಚ್ಚಿದ ವಿಚಾರ ಥರ ಆಯ್ತಾಯಿತು ಅಂದರೆ ನೋಡುವವರ ಕಣ್ಣಿಗೆ, ಪ್ರಪಂಚದ ಕಣ್ಣಿಗೆ ಭಾಳ ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ನೀವು ಮೂಲಕ್ಕೆ ನೋಡೋಕೋದ್ರೆ ಆ ಥರ ಕಂಡು ಬರಲ್ಲ. ಯಾಕೆಂದರೆ ಇಂಡಿವಿಜುವಲಲ್ಲಿ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತಾರೆ. ಉಂಡು ಮಲಗಿದ ನಂತರವೂ ಸಹ ನೀವು ಐಕ್ಯತೆಯಾಗಿಲ್ಲ ಅಂತಂದರೆ ದರ್ ಈಸ್ ಸಮ್ ಪ್ರಾಬ್ಲಮ್ ಅಂತ. ಸೊ ಅಲ್ಲಿ ಆ ಥರ ಸ್ವಲ್ಪ ಕಂಡು ಬರ್ತಾ ಇದೆ. ಶುಕ್ರನ ನೀಚತ್ವ ನಮಗೆ ಅಷ್ಟು, ಅಂದರೆ ಪರಿವರ್ತನಾ ಯೋಗದಿಂದ ಸ್ವಲ್ಪ ಸರಿ ಹೋಗಬಹುದು. ಅದಕ್ಕೆ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ನೋಡಿ, ಈಗ ನವರಾತ್ರಿಯಿಂದಲೇ ಶುರು ಮಾಡಿಬಿಡಬೇಕು. ಲಲಿತಾ ಸಹಸ್ರನಾಮವನ್ನು ಓದೋದು, ದುರ್ಗಾ ಅಷ್ಟೋತ್ತರ, ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಕೊಡ್ತಕ್ಕಂಥದ್ದೆಲ್ಲ ಮಾಡಬೇಕು. ಇನ್ನು ಮದುವೆ ಆಗಿಲ್ಲ, ಮದುವೆಗೆ ಟ್ರೈ ಮಾಡ್ತಿದ್ದೀವಿ ವೃಶ್ಚಿಕ ರಾಶಿಯ ಸ್ತ್ರೀಯರು ಅಂತ ಆದರೆ ಮೊದಲನೇ ವಾರ
ಮೊದಲನೇ ವಾರದಲ್ಲಿ ನೀವು ಮುಗಿಸ್ಕೊಂಡ್ರೆ ಮಾತಂದರೆ ಮದುವೆ ವಿಚಾರಗಳು ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಾರ್ ಸಪೋಸ್ ಮೊದಲನೇ ವಾರ ನೀವು ಮಾತಾಡಿ ಫೈನಲೈಸ್ ಮಾಡಿದ್ರೂ ಕೂಡ ನಂತರದ ದಿನಗಳಲ್ಲಿ ಅಂದರೆ 9ನೇ ತಾರೀಕಿನ ನಂತರ ಒಂದು ಸ್ವಲ್ಪ ಅದು ಫಿಕ್ಸ್ ಆಗಿರೋ ಮದುವೆ ಕೂಡ ಏನೋ ಒಂದು ಮಾತುಕತೆ ಮುರಿದು ಬೀಳುವ ಸಾಧ್ಯತೆಗಳು ಇದೆಲ್ಲ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇಲ್ಲಿ ಸಾಲದ ವಿಚಾರ ಅಂದರೆ ಕೊಟ್ಟು ಸಾಲ ತಗೊಂಡು ಸಾಲ ಇದರ ಸಾಲದ ವಿಚಾರಗಳಲ್ಲಿ ಸ್ವಲ್ಪ ಈ ಚೀಟಿ ಗಿಟಿ ವ್ಯವಹಾರ ನಡೆಸ್ತಾ ಇದ್ದರೆ ಇದೆಲ್ಲ ಒಂದು ಸ್ವಲ್ಪ ನನಗೆ ಅಷ್ಟು ಪಾಸಿಟಿವ್ ಆಗಿ ಕಂಡು ಬರ್ತಾ ಇಲ್ಲ. ಆದರೆ ಬಂಗಾರ ಖರೀದಿಸುವಂಥ ಯೋಗ ಚೆನ್ನಾಗಿದೆ. ಅಡಮಾನ ಇಟ್ಟು ಬಂಗಾರ ಬಿಡಿಸಿಕೊಂಡು ಬರುವ ಯೋಗ ಫಲಗಳು ಒಂದು ಸ್ವಲ್ಪ ಮಟ್ಟಿಗಿದೆ. ಬಟ್ ಬಂಗಾರ ಖರೀದಿ ಮಾಡ್ತೀರಾ ಅಂತಾದರೆ ತುಂಬ ಚೆನ್ನಾಗಿದೆ. 17ನೇ ತಾರೀಕು ನಂತರ ಅಂತೂ ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರಾಗಿರಲಿ ಯಾರೇ ಆಗಿರಲಿ ಮದುವೆ ಆಗದೇ ಇರಲಿ ಬೇಕಾದ್ರೆ ಬಟ್ ಬಂಗಾರ ಖರೀದಿ ಮಾಡ್ತೀರಿ ಅಂತ ಕಂಡು ಬರ್ತಾ ಇದೆ. ಬಂಗಾರದ ರೇಟ್ ಗೊತ್ತಾ ಗುರುಗಳೇ ನಿಮಗೆ ಅಂದರೆ ಗೊತ್ತಿದೆ. ಬಟ್ ಖರೀದಿ ಮಾಡುವ ಯೋಗ ಇದ್ದರೆ ನೋಡಿ, ಇವಾಗ ದೊಡ್ಡ ಪ್ರಮಾಣದಲ್ಲಿ ಇವಾಗ 25-30 ಗ್ರಾಮ್ 50 ಗ್ರಾಮ್ ಅರ್ಧ ಕೆ ಜಿ ತಗೋಬೇಕು ಅಂತಲ್ಲ ಹೇಳೋದು. 2-3 ಗ್ರಾಮಿಂದ ಬಂಗಾರ ಖರೀದಿ ಮಾಡಿದ್ರು ಖರೀದಿ ಮಾಡ್ದಂಗೆ ಅಲ್ವಾ. ಸೊ ಬಂಗಾರ ಖರೀದಿ ಮಾಡುವ ಯೋಗ ಇದೆ. ಜಾಸ್ತಿನೇ ಖರೀದಿ ಮಾಡುವ ಯೋಗ ಫಲ ಬರಲಿ ಅಂತ ನಾನಂತೂ ಖಂಡಿತವಾಗಿ ದೇವರಲ್ಲಿ ಕೇಳ್ಕೊಳ್ತೇನೆ. ಬಿಸ್ನೆಸ್ ವ್ಯವಹಾರಗಳು ಮಾಡಿಸ್ಬೇಡಿ. ಚೀಟಿ ವ್ಯವಹಾರಗಳೆಲ್ಲ ಯಾವುದು ದುಡ್ಡು ಕೊಡೋದು ತಪ್ಪೇ, ವ್ಯವಹಾರ ನಡೆಸೋದು ತಪ್ಪೇ, ಸಮಸ್ಯೆಗಳೇ ಆಗ್ತದೆ. ಅದು ನಿಮಗೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಹಳ ಮುಖ್ಯವಾಗಿ ಫ್ರೆಂಡ್ಸ್, ಅದು ಲೇಡೀಸ್ ಫ್ರೆಂಡ್ಸೇ ಇರ್ತಾರಲ್ಲ, ಅವರು ಎಲ್ಲಿಂದೆಲ್ಲೋ ಹಾಕಿ ಕಡ್ಡಿ ಹಾಕಿ ನೀವು ವೃಶ್ಚಿಕ ರಾಶಿ ಸ್ತ್ರೀಯರು ನಿಮಗೆ ಸ್ತ್ರೀ ಮಿತ್ರರ ಕೂಟ ಚೆನ್ನಾಗಿದೆ ಅಂತ ಆದರೆ ಸ್ವಲ್ಪ ದೂರನೇ ಇದ್ದರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ ನನಗೆ. ಈ ಅಕ್ಟೋಬರ್ ತಿಂಗಳವರಿಂದ ಸ್ವಲ್ಪ ಸಮಸ್ಯೆಗಳನ್ನೇ ಜಾಸ್ತಿ ಮಾಡಿ ಹಾಕ್ತಾರೆ ಅವರು ಅಂತ. ಸೊ ಏನೇ ಇರಲಿ ಹೌ ಯಾವುದೇ ಸಮಸ್ಯೆ ಹೇಳಿದ್ರು ವೈಯಕ್ತಿಕ ಜಾತಕ ಪರಿಶೀಲನೆ ಬಹಳ ನಿಖರತೆ ತುಂಬ ಸ್ಪಷ್ಟತೆಯನ್ನು ಕೊಡ್ತದೆ. ನಾನು ರೆಕಮೆಂಡ್ ಮಾಡ್ತಕ್ಕಂಥದ್ದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಮಕ್ಕಳ ಬಗ್ಗೆ ಇರ್ಬೋದು, ನಿಮ್ಮ ಯಜಮಾನರ ಬಗ್ಗೆ ಇರ್ಬೋದು, ಅಥವಾ ನಿಮಗೆ ಮದುವೆನೇ ಆಗಿಲ್ಲ ಅಂದರೆ ನಿಮ್ಮ ಬಗ್ಗೆನೇ ಇರ್ಬೋದು, ಮದುವೆ ಆಗಿದ್ದರೂ ನಿಮ್ಮ ಬಗ್ಗೆ ಏನಾದ್ರು ಪ್ರಶ್ನೆಗಳಿದ್ದರೆ, ಜಾಬ್ ಗೀಬ್ ಇತ್ಯಾದಿ ವಿಚಾರಗಳಿದ್ದರೆ. ಯಾಕೆಂದರೆ ಜಾಬ್ ವಿಚಾರವೂ ಸಹ ಪ್ರಾಬ್ಲಮ್ ತೋರಿಸ್ತಾ ಇದೆ ನನಗೆ. ಈಗ ಅಕ್ಟೋಬರ್ 15 ದಾಟಿಬಿಡ್ತು ಅಂದರೆ ಜಾಬ್ ವಿಚಾರದಲ್ಲಿ ವೃಶ್ಚಿಕ ರಾಶಿಯಸ್ಥರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಕಂಡು ಬರ್ತಾ ಇದೆ. ಬಟ್ 17ನೇ ತಾರೀಕಿನ ಒಂದು ಅದೃಷ್ಟ ಲೈನ್ ನಿಮ್ಮನ್ನು ಕಾಪಾಡಬೇಕು. ಯಾರೋ ದೊಡ್ಡವರು ಹಿರಿಯರು ಬಂದು ನಿಮ್ಮ ಉದ್ಯೋಗವನ್ನು ಉಳಿಸ್ಬೋದು. ಬಟ್ ಥಿನ್ ಲೈನ್ ಇದೆ, ಅದು ಸಪೂರವಾದ ಗೆರೆ ಅಂತ. ಸೊ ಅದರಿಂದ ಉದ್ಯೋಗದ ಬಗ್ಗೆ ಬಹಳ ಕೇರ್ಫುಲ್ಲಾಗಿರಿ. ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಪರಿಹಾರದಾದ ವಿಚಾರಗಳಿಗೆ ಈಗ ನವರಾತ್ರಿ ನಡೀತಾ ಇದೆ. ನವರಾತ್ರಿನಲ್ಲಿ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡ್ತಕ್ಕಂಥದ್ದು, ದಿನ ದುರ್ಗಾ ದೇವಸ್ಥಾನಕ್ಕೆ ಹೋಗೋದು, ದುರ್ಗಾ ಆರಾಧನೆ ಮಾಡ್ತಿರ್ತಕ್ಕದ್ದು. ಇಲ್ಲಾಂದರೆ ನೀವು ಇದರ ನಂತರನೂ ಈಗ ಅಕ್ಟೋಬರ್ ಶುರುವಾದರೂ ಕೂಡ 7ನೇ ತಾರೀಕು ನಾವು ವಿಶೇಷ ಪರಿಹಾರಾದಿಗಳು ಮಾಡ್ತೇವೆ. ಸೊ ಅದ್ರ ಬಗ್ಗೆ ರಿಲೇಟೆಡ್ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತೇನೆ. ಸೊ ಸ್ಕ್ರೀನ್ ಇರೋ ನಂಬರ್ ನೀವು ಕನ್ಸಲ್ಟ್ ಮಾಡಬಹುದು. ಇಲ್ಲ ವೈಯಕ್ತಿಕ ಜಾತಕ ನೇರ ಭೇಟಿ ಇತ್ಯಾದಿ ಯಾವುದೇ ಇದ್ರೂ ಕೂಡ ಕನ್ಸಲ್ಟ್ ಮಾಡ್ಬೋದು. ಒಳ್ಳೆಯದಾಗಲಿ, ಏನೇ ಇರಲಿ. ವಿಡಿಯೋ ಮಾತ್ರ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೂ ರೀಚ್ ಆಗಬೇಕು, ಮುಟ್ಟಬೇಕು ಅವರಿಗೆ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಶೇರ್ ಮಾಡಲಿಕ್ಕೆ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.